ಪುಷ್ಪ ಟು ಮೂವಿದ ಕ್ರೇಜ್ ಎಷ್ಟು ಮಟ್ಟಿಗೆ ಐತಂದ್ರೆ ಪುಷ್ಪ ಟು ಮೂವಿ ಕಲೆಕ್ಷನ್ ಒಳಗೆ ನಂಬರ್ 1 ಕುಂತೈತಿ. ಅಂದ್ರೆ 1400 ಕೋಟಿಯನ್ನು ಕ್ರಾಸ್ ಮಾಡಿ ಪ್ರಪ್ರಥಮ ಬಾರಿಗೆ ಇಷ್ಟು ಮಟ್ಟಿಗೆ ಕಲೆಕ್ಷನ್ ಮಾಡಿದ ಮೊದಲ ಮೂವಿ ಇದಾಗೈತಿ. ಯಾವ್ಯಾವ ಮೂವಿಗಳೆಲ್ಲ ತಮ್ಮ ಲೈಫ್ ಟೈಮ್ ಒಳಗೆ ಕಲೆಕ್ಷನ್ ಮಾಡಿದ್ದಿಲ್ಲ ಅಷ್ಟು ಇದು ಕೇವಲ 2 ವಾರಲ್ಲಿ ಕಲೆಕ್ಷನ್ ಮಾಡೈತಿ. ಇದೇ ಥರ ಮುಂದುವರೆದ್ರೆ ಪುಷ್ಪ ಟು ಮೂವಿ 2000 ಕೋಟಿಯನ್ನು ಕೂಡ ಕ್ರಾಸ್ ಮಾಡೋ ಸಂಭವ ಐತಿ. ಪುಷ್ಪ ಟು ಟ್ರೆಂಡ್ ಇದ್ದಾಗನ ಅಲ್ಲು ಅರ್ಜುನ್ ಅವ್ರು ಅರೆಸ್ಟ್ ಆಕಾರ. ಯಾವ ಕಾರಣಕ್ಕೆ ಅರೆಸ್ಟ್ ಆಕಾರ ಅಂದ್ರೆ ಪುಷ್ಪ ಟು ಮೂವಿ ರಿಲೀಸ್ ಆದ ಸಂದರ್ಭದಾಗ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಡದ ಅಲ್ಲು ಅರ್ಜುನ್ ಅವರು ಒಂದು ಥಿಯೇಟರ್ಗೆ ಹೋಗಾರ. ಆ ಥಿಯೇಟರ್ ಒಳಗೆ ಇದ್ದಂಥ ಒಬ್ಬ ಮಹಿಳೆ ಮತ್ತು ಆತನ ಮಗ ಇಬ್ಬರು ಕೂಡ ಕಾಲು ತುಳಿತದಿಂದ ಸಾವನ್ನಪ್ತಾರ. ಇದರ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾವುದೇ ಥರದ ಇನ್ಫಾರ್ಮೇಶನ್ ಇವ್ರು ನೀಡಿದ್ಲೇ ಥಿಯೇಟ್ರಿಗೆ ಬಂದಿದ್ದು ತಪ್ಪು ಅಂತೇಳಿ ಇದ್ರ ಸಂಬಂಧ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡ್ರು. ಅರೆಸ್ಟ್ ಆದ ತಕ್ಷಣ ಇದ್ರೇನು ಕ್ರೇಜ್ ಏನು ಕಡಿಮೆ ಆಗಿಲ್ಲ. ಅರೆಸ್ಟ್ ಆದಾಗ ಮೋಸ್ಟ್ಲಿ ಸೆಕೆಂಡ್ ಡೇನ ಅರೆಸ್ಟ್ ಆಗಿದ್ರು ಅವ್ರ. ಆದ್ರೆ ಪುಷ್ಪ ಟು ಮೂವಿ ಕ್ರೇಜ್ ಅವ್ರು ಅರೆಸ್ಟ್ ಆಗೋಕ್ಕಿಂತ ಮೊದ್ಲಿನಕ್ಕಿಂತ ಅವ್ರು ಅರೆಸ್ಟ್ ಆದ್ಮೇಲೆ ಹೆಚ್ಚಾಯ್ತು. ಅಂದ್ರೆ ಬಾಹುಬಲಿ ರೆಕಾರ್ಡ, ಪಠಾಣ, ತ್ರಿಬಲ್ ಆರ್ ಏನೇನು ರೆಕಾರ್ಡ್ ಮಾಡಿದ್ದಿಲ್ಲ ತಮ್ಮ ಲೈಫ್ ಟೈಮ್ ಒಳಗೆ ಅಷ್ಟನ್ನ ಕೇವಲ 2 ವಾರ ಒಳಗೆ ಪುಷ್ಪ ಟು ಮೂವಿ ಎಲ್ಲ ಬ್ರೇಕ್ ಮಾಡ್ಕಸ ಮುಂದೆ ಹೊಂಟೈತಿ. ಬಟ್ ನನ್ನ ಪ್ರಕಾರ ನೋಡೋದಾದ್ರೆ ಪುಷ್ಪ ಟು ಮೂವಿ ಅಷ್ಟೊಂದು ಮಟ್ಟಿಗೆ ಸರಿ ಇಲ್ಲ. ಇದು ಯಾವ ಕಾರಣ ಕೊಡತೈತೆ ಅಂದ್ರೆ ಪುಷ್ಪ ಅನ್ನೋ ಒಂದು ಕ್ರೇಜ್ ಜುಕೆಗ ನೈ ಸಾಲ ಅನ್ನೋ ಒಂದು ಕ್ರೇಜ್ ಏನೈತಲ್ಲ ಅದ ಆ ಕ್ರೇಜ್ ಕಾರಣಕ್ಕೆ ಪುಷ್ಪ ಟು ಮೂವಿ ಓಡಾಯ್ತೆ ಹೊರತು ಅದರಲ್ಲಿ ಅಷ್ಟೊಂದು ಮಟ್ಟಿಗೆ ಯಾವ ಸೀನ್ ಇಲ್ಲ. ವಾವ್ ಅನ್ನೋ ಸೀನ್ಗಳು ಕಡಿಮೆ ಇದ್ದಾವೆ. ಮತ್ತು ಪುಷ್ಪ ಟು ಮೂವಿ ಇನ್ನೊಂದು ಇನ್ಫಾರ್ಮೇಷನ್ ನೋಡೋದಾದ್ರೆ ಆ ಕ್ಲೈಮ್ಯಾಕ್ಸ್ ಪಾಯಿಂಟ ಮತ್ತು ಜಾತ್ರೆ ಸೀನ್ ಇವೆರಡು ಸೀನ್ ಮಾತ್ರ ಟಾಪ್ ಕ್ಲಾಸ್ ಸೀನ್ ಅದಾವು. ಇವನ್ ಬಿಟ್ಟರೆ ಅಷ್ಟು ಮಟ್ಟಿಗೆ ಫೋಕಸ್ ಮಾಡುವಂಥ ಕ್ಯಾರೆಕ್ಟರ್ಗಳಾಗಲಿ ಯಾವುದೋ ಸೀನ್ ಆಗಲಿ ಇದರಲ್ಲಿಲ್ಲ. ಮತ್ತು ಒಂದಷ್ಟು ಜನ ಹೇಳ್ತಾರು ಏನಂದ್ರೆ ಪುಷ್ಪ ಟು ಮೂವಿ ಬಾಹುಬಲಿ ಮೂವಿಗಿಂತ ಬೆಸ್ಟ್ ಐತೆ ಅಂತೇಳಿ. ಬಟ್ ನೀವು ವಿಕಾಸ್ ಥಿಯೇಟರ್ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡಿರಿ. ಬಾಹುಬಲಿ ಮೂವಿಗೂ ಮತ್ತು ಪುಷ್ಪ ಟು ಮೂವಿಗೂ ಕಂಪೇರ್ ಮಾಡಿದ್ರೆ ಬಾಹುಬಲಿ ಟು ಮೂವಿ ಎಷ್ಟೋ ಮಟ್ಟಿಗೆ ಚಲೋ ಐತಿ. ಯಾಕಂದ್ರೆ ಪುಷ್ಪ ಟು ಮೂವಿ 1 ಮ್ಯಾನ್ ಶೋ ಆಗೈತಿ. ಅದರಲ್ಲಿ ಅಲ್ಲು ಅರ್ಜುನ್ ಅವ್ರು ಆ್ಯಕ್ಟಿಂಗ್ ಬಿಟ್ಟರೆ ಮತ್ತೇನು ಯಾವುದೋ ರೀತಿಯ ಫೋಕಸ್ ಮಾಡೋ ಕ್ಯಾರೆಕ್ಟರ್ಗಳಾಗಲಿ ಫೋಕಸ್ ಮಾಡೋ ಸೀನ್ಗಳು ಯಾವೂ ಇಲ್ಲ. ಬಟ್ ಬಾಹುಬಲಿ ಮೂವಿ ಸ್ಟಾರ್ಟಿಂಗಿಂದ ಹಿಡಿದ ಕೊನೆ ಮಠ ಅಂದ್ರೆ ಎಂಡ್ ಆಗೋ ಮಠನೂ ಒಂದು ಕ್ರೇಜ್ ಅನ್ನೋದು ಐತಿ. ನೆಕ್ಸ್ಟ್ ಏನಾಕೈತೆ ಅನ್ನೋ ವಾವ್ ಅನ್ನೋ ಸೀನ್ಗಳು ಕೂಡ ಬಾಹುಬಲಿ ಟು ಮೂವಿ ಒಳಗೆ ಕಾಣ್ಬೋದು. ಆದರೆ ಪುಷ್ಪ ಟು ಮೂವಿ ಒಳಗೆ ಇದು ಯಾವುದೇ ಥರದ ಸೀನ್ಗಳು ಕೂಡ ಸಿಗೋದಿಲ್ಲ. ಮತ್ತು ಪುಷ್ಪ ಟು ಮೂವಿಗೆ ಮತ್ತು ಬಾಹುಬಲಿ ಟೂಗೆ ಕಂಪೇರ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಾಹುಬಲಿ ಕ್ರೇಜ ಅಭಿಮಾನಿಗಳ ಹೃದಯದೋಗೈತಿ. ಆದರೆ ಪುಷ್ಪ ಟು ಇದು ಒಂದು ಕ್ರೇಜ್ ಕಾರಣ ಕಷ್ಟ ಓಡಾಯ್ತು ಹೊರತು ಇದು ಯಾವ ರೀತಿ ವಾವ್ ಅನ್ನೋ ಸೀನ್ಗಳಾಗಲಿ ಅಷ್ಟು ಚಲೋ ಫೋಕಸ್ ಮಾಡುವಂಥ ಮೂವಿ ಕೂಡ ಆಗಿಲ್ಲ. ಒಂದು ವೇಳೆ ಇದನ್ನು ಅಲ್ಲು ಅರ್ಜುನ್ ಅವ್ರು ಬಿಟ್ಟು ಬೇರೆ ಯಾರ ತೆಗೆದಿದ್ರೆ ನೆಕ್ಕಿ ಫ್ಲಾಪ್ ಆಕೈತಿ ಮೂವಿ. ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗಿಂದ ಮಾತ್ರ ಈ ಮೂವಿ ಇಷ್ಟು ಮಟ್ಟಿಗೆ ಹೆಸರು ಮಾಡೈತಿ. ಇದೇ ಥರ ಈ ಮೂವಿ ರೀಚನ್ನು ತೊಗೊಂಡು ಮುಂದೆ ಹೋದ್ರೆ ಒಂದು ಭಾರಿ ಮಟ್ಟದ ಹಣ ಕೂಡ ಸಂಪಾದನೆ ಮಾಡೋ ಚಾನ್ಸ್ ಒಳಗೈತಿ. ಅಂದ್ರೆ 2000 ಕೋಟಿಯನ್ನು ಕ್ರಾಸ್ ಮಾಡ್ತೈತಿ. ದಂಗಲ್ ಮೂವಿ ಬಿಟ್ಟರೆ 2000 ಕೋಟಿಯನ್ನು ಕ್ರಾಸ್ ಮಾಡೋ ಮೂವಿ ಇದಾಕೈತೆ ಅನ್ಸತೈತಿ. ಬರೀ ಕೇವಲ 2 ವಾರ ಒಳಗೆ ಇಷ್ಟು ಅಮೌಂಟ್ ಮಾಡೈತಂದ್ರೆ ಇನ್ನು ಮೋಸ್ಟ್ಲಿ ಒಂದು ತಿಂಗಳೊಳಗೆ 2000 ಕೋಟಿಯನ್ನು ಕ್ರಾಸ್ ಮಾಡಬಹುದು. ನೋಡೋಣ ಕ್ರಾಸ್ ಮಾಡ್ತೈತು ಇಲ್ಲೋ ಅನ್ನೋದನ್ನು ನೋಡೋಣ ಕಾದ. ಮತ್ತು ಅಲ್ಲು ಅರ್ಜುನ್ ಅವ್ರು ಅರೆಸ್ಟ್ ಆಗಿದ್ದು ಹೇಳಿದ್ನಿ. ಅಲ್ಲು ಅರ್ಜುನ್ ಅವರ ಬೇಲ್ ತೊಗೊಂಡು ಹೊರಗೆ ಬಂದಾರು ಇದನ್ನು ಹೇಳ್ಬೇಕಾಕೈತಿ. ಅಲ್ಲು ಅರ್ಜುನ್ ಅವ್ರಿಗೆ ಫೈನಲಾಗಿ ಬೇಲ್ ಸಿಕ್ಕೈತಿ. ಬೇಲ್ ಮೇಲೆ ಅವ್ರು ಹೊರಗೆ ಅದಾರೀಗ. ಮತ್ತು ಅವ್ರು ಏನು ಡೆತ್ ಆಗಿರಲ್ಲ ಅವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರವಾಗಿ ಅಲ್ಲು ಅರ್ಜುನ್ ಅವ್ರು ನೀಡತ್ತಾರು. 50 ಲಕ್ಷ ರೂಪಾಯಿ ಕೊಟ್ಟಾರ ಅನ್ನೋಕ್ಕಿಂತ ಅವು 2 ಜೀವ ಹೋದು ಅನ್ನೋ ಒಂದು ದುಃಖ ಕೂಡ ಇರ್ತೈತಿ. ಅದರ ಸಂಬಂಧ ಪುಷ್ಪ ಒಂದು ಗ್ರೂಪ್ ಏನೈತಲ್ಲ ಅವ್ರಿಗೆ ಕೂಡ ಒಂದು ಅಸಮಾಧಾನ ಕೂಡ ಐತಿ. ಆದ್ರೆ ಪುಷ್ಪ ಟು ಕ್ರೇಜ್ ನೋಡ್ರಿ ಎಷ್ಟು ಮಟ್ಟಿಗೆ ಐತಿ. 2 ಜೀವ ಹೊಕ್ಕಾವಂದ್ರೆ ಅಲ್ಲು ಅರ್ಜುನ್ ಅವ್ರ ಕ್ರೇಜ್ ಎಷ್ಟು ಐತಿ ಅನ್ನೋದು ಅಲ್ಲಿಗೆ ಗುರ್ತಕೈತಿ. ಕೇವಲ ಕಾಲು ತುಳಿತಕ್ಕೆ ಸಿಕ್ಕ ಅವರಿಬ್ರು ಸಾಯ್ತಾರು ಮತ್ತು ಯಾವುದೇ ಕಾರಣ ಅಲ್ಲ. ಬಾಹುಬಲಿ ಟು ಮತ್ತು ಪುಷ್ಪ ಟು ಕಂಪೇರ್ ಮಾಡೋರಿಗೆ ಇನ್ನೊಂದು ವಿಷಯ, ಪುಷ್ಪ ಟು ಬರೀ ಕಲೆಕ್ಷನ್ ಒಳಗೆ ಟಾಪ್ ಐತಿ. ಆದ್ರೆ ಬಾಹುಬಲಿ ಟು ರ್ಯಾಂಕಿಂಗ್ ಒಳಗೆ ಟಾಪ್ ಐತಿ. ಅಂದ್ರೆ ಒಂದು ಮಟ್ಟಿಗೆ ಕಂಪೇರ್ ಮಾಡಿ ನೋಡ್ರೆ ಕಂಪೇರ್ ಮಾಡೋಕ್ಕೂ ಒಂದು ಮಿತಿ ಇರಬೇಕು. ಪುಷ್ಪ ಟು ಮೂವಿಗೆ ಮತ್ತು ಬಾಹುಬಲಿ ಟೂಗೆ ಯಾವುದೇ ಥರ ಕಂಪ್ಯಾರಿಸನ್ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದೊಂದು ಟಾಪ್ ಸಿನಿಮಾ, ಅದು ಯಾವತ್ತಿದ್ರೂ ಟಾಪ್ ಒಳಗೆ ಇರ್ತೈತಿ. ಪುಷ್ಪ ಟು ಮೂವಿ 2000 ಕೋಟಿಯನ್ನು ಕ್ರಾಸ್ ಮಾಡಬಹುದು. ಬಟ್ ಬಾಹುಬಲಿ ಕ್ರೇಜನ್ನು ಕಡಿಮೆ ಮಾಡೋಕ್ಕಾದ್ರೆ ಕೈಯಾಗ ಸಾಧ್ಯ ಇಲ್ಲ. ಬಾಹುಬಲಿ ಟು ಎಂದೆಂದೂ ಅಲ್ಲೇ ಟಾಪ್ ಒಳಗೆ ಇರ್ತೈತಿ. ಮತ್ತು ನಮ್ಮ ಮನದಾಳಗೂ ಟಾಪ್ ಒಳಗೆ ಐತಿ, ಯಾವತ್ತಿದ್ರೂ ಟಾಪ್ ಒಳಗೆ ಇರ್ತೈತಿ. ಮತ್ತು ಪುಷ್ಪ ಟು ಮೂವಿ ಎಲ್ಲ ಕಡೆ ಓಡಿದಂಗೆ ಕರ್ನಾಟಕ ಒಳಗೆ ಓಡಾತಿಲ್ಲ. ಯಾಕಂದ್ರೆ ಕರ್ನಾಟಕ ಒಳಗೆ ಇದ್ರ ಕ್ರೇಜ್ ಕಡಿಮೆ ಐತಿ. ಯಾವ ಕಾರಣಕ್ಕಂದ್ರೆ ಅಲ್ಲು ಅರ್ಜುನ ಮತ್ತು ರಶ್ಮಿಕಾ ಮಂದನ್ ಅವ್ರ ಎಲ್ಲ ಕಡೆ ಹೋಗ್ಕಾಸ್ ಪ್ರಮೋಷನ್ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಕಾಸ್ ಪುಷ್ಪ ಟು ಮೂವಿ ನೋಡ್ರಿ ಅದ್ರ ಬಗ್ಗೆ ಪ್ರಮೋಟ್ ಮಾಡ್ತಾರೆ. ಬಟ್ ಕರ್ನಾಟಕಕ್ಕೆ ಮಾತ್ರ ಅವರಿಬ್ರು ಬಂದಿಲ್ಲ.
ಮತ್ತು ಪುಷ್ಪ 2 ಮೂವಿಗಿರೋ ಟಿಕೆಟ್ ಪ್ರೈಸನ್ನು ನೋಡಿದ್ರು ಕೂಡ ಒಂಥರ ದಂಗ್ ಆಕೈತಿ. 500ರಿಂದ 600 ರೂಪಾಯಿ ಟಿಕೆಟ್ ಈಗ ಸದ್ಯನೂ ಐತಿ. ಇದ್ರ ಅರ್ಥ ಇದು ರೊಕ್ಕ ಮಾಡಕ್ಕೆ ತೆಗೆದಾರ ಅನ್ನೋ ಒಂದು ಮೂವಿ ಐತಿ. ಆ ಕಾರಣಕ್ಕೆ ಇಷ್ಟು ಅಮೌಂಟ್ ಕೊಟ್ಟು ಕರ್ನಾಟಕ ಒಳಗೆ ಇದನ್ನು ನೋಡೋದು ಕಡಿಮೆ. ಅದರ ಸಂಬಂಧ ಇದು ಕರ್ನಾಟಕ ಒಳಗೆ ಓಡಾತಿಲ್ಲ ಮತ್ತು ಅಷ್ಟೊಂದು ಮಟ್ಟಿಗೇನು ಸರಿ ಇಲ್ಲ. ಇದು ಕರ್ನಾಟಕದಾಗ ನೋಡೋರಂದ್ರೆ ಟಾಪ್ ಕ್ಲಾಸ್ ಮೂವಿ ಇದ್ರೆ ಅಷ್ಟೇ ನೋಡ್ತಾರೋ. ಇದು ಒಂದು ಸಲ ನೋಡ್ರಿ ಹೊಳ್ಳಿ ಬೇಸರ ಆಕೈತಿ, ಅಂಥ ಮೂವಿ ಐತಿ. ಇದನ್ನೇನು ಹೊಳ್ಳಿ ನೋಡೋ ಚಾನ್ಸ್ ಇಲ್ಲ. ಹಂಗಂತೇಳಿ ಈ ಮೂವಿ ಬಗ್ಗೆ ಕೆಟ್ಟದಾಗಂತ ಹೇಳತ್ತಿಲ್ಲ. ಒಂದು ಮಟ್ಟಿಗೆ ಆ ಜಾತ್ರೆ ಸೀನ ಮತ್ತು ಕ್ಲೈಮ್ಯಾಕ್ಸ್ ಇವೆರಡು ಸೀನ್ ಥರ ಇಡೀ ಮೂವಿ ಇದ್ದೀರ ಇಂದು ಟಾಪ್ ಒಳಗೆ ಇರ್ತೈತಿ ಈ ಮೂವಿ. ಬಾಹುಬಲಿ 2 ನಾನೇ ಹೇಳ್ತೀನಿ, ಬಾಹುಬಲಿ 2 ರೆಕಾರ್ಡನ್ನು ಬ್ರೇಕ್ ಮಾಡ್ತಿತ್ತು. ಅಂದ್ರೆ ಎಲ್ಲ ಪ್ರೇಕ್ಷಕರು ಕೂಡ ಒಂದು ಸಂತೋಷ ಕೊಡ್ತಿತ್ತು ಈ ಮೂವಿ. ಮತ್ತು ಪುಷ್ಪ 2 ಮೂವಿ ಒಳಗೆ ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಟಾಪ್ ಕ್ಲಾಸ್ ಒಳಗೆ ಐತಿ. ಅದ್ರ ಬಗ್ಗೆ ಒಂದು ಮಾತಿಲ್ಲ. ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗಕ್ಕೆ ಒಂದು ಮಾರ್ಕ್ಸ್ ಕೊಡೋದಾರ 100ಕ್ಕೆ 100 ಕೊಡ್ಬೋದು. ಆ ಥರ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂಥರ ಬಾಡಿ ಲ್ಯಾಂಗ್ವೇಜ ಮತ್ತು ಡೈಲಾಗ ಎಲ್ಲ ಪರ್ಫೆಕ್ಟ್ ಐತಿ. ಅಲ್ಲು ಅರ್ಜುನ್ ಅವ್ರ ಬಗ್ಗೆ ಅಂತೀರಿ ಒಂದು ಮಾತಿಲ್ಲ. ಅವ್ರು ಟಾಪ್ ಒಳಗೆ ಮಾಡಿದ್ದಾರೆ ಈ ಮೂವಿ ಒಳಗೆ. ಅವರು ಟಾಪ್ ಒಳಗೂ ಇರ್ತಾರೆ ಈ ಮೂವಿ ಒಳಗೆ. ನೋಡೋಣ ಈ ಪುಷ್ಪ 2 ಕ್ರೇಜ್ ಎಲ್ಲಿ ಮಟ್ಟ ಇರ್ತೈತಿ. 2000 ಕೋಟಿಯನ್ನು ಕ್ರಾಸ್ ಮಾಡ್ತೈತಿ ನಿಲ್ಲೋ ಅನ್ನೋದ ಮುಂದಿನ ವಿಡಿಯೋದು ತಿಳಿಸ್ಕೊಡ್ತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಯಾಕಂದರೆ ನೆಕ್ಸ್ಟ್ ಮೂವಿ ರಿವ್ಯೂ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಅದರ ಸಂಬಂಧ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ.